ಜಾತ್ಯತೀತ ಜನತಾದಳ ಪಕ್ಷದ ಮಂಡ್ಯ ಲೋಕಸಭಾ ಕ್ಷೇತ್ರದ ಪೂರ್ವಭಾವಿ ಸಭೆ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು. ಮಂಡ್ಯ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಘೋಷಣೆ ಮಾಡದ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ತಮ್ಮ ಸ್ಪರ್ಧೆ ಬಗ್ಗೆಯೂ ಗುಟ್ಟು ಬಿಟ್ಟುಕೊಡಲಿಲ್ಲ. ಕ್ಷಣಕ್ಕೂ ಎಚ್.ಡಿ. ಕುಮಾರಸ್ವಾಮಿ ಅಥವಾ ನಿಖಿಲ್ ಕುಮಾರಸ್ವಾಮಿ ಮಂಡ್ಯ ಕ್ಷೇತ್ರದ ಅಭ್ಯರ್ಥಿ ಆಗಬೇಕು ಎಂದು ಒತ್ತಡ ಹಾಕಿದರು. ಅಷ್ಟೇ ಅಲ್ಲದೆ ಪಕ್ಷದ ಶಾಸಕರು, ಮಾಜಿ ಸಚಿವರು ಹಾಗೂ ಮಾಜಿ ಶಾಸಕರು ಸಹ ಕುಮಾರಸ್ವಾಮಿ ಅಥವಾ ನಿಖಿಲ್ ಕುಮಾರಸ್ವಾಮಿ ಅಭ್ಯರ್ಥಿ ಆಗಲಿ ಎಂದು ಹೇಳಿದರೂ ಸಹ ಕ್ಷೇತ್ರದಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿ ಯಾರು ಎಂಬ ಬಗ್ಗೆ ಘೋಷಣೆ ಮಾಡಲಿಲ್ಲ. ನಿಮ್ಮ ಭಾವನೆ, ನಿಮ್ಮ ಆಸೆ ಮತ್ತು ನಿಮ್ಗಳ ಪ್ರೀತಿಗೆ ನಿರಾಸೆ ಮಾಡುವುದಿಲ್ಲ ಎಂದು ಪದೇ ಪದೇ ಒತ್ತಿ ಹೇಳಿದ ಎಚ್.ಡಿ. ಕುಮಾರಸ್ವಾಮಿ ಪಕ್ಷದ ನಾಯಕರೆಲ್ಲ ಸೇರಿ ಅಭ್ಯರ್ಥಿ ಯಾರು ಎಂಬುದನ್ನು ತೀರ್ಮಾನ ಮಾಡ್ತೇವೆ ಎಂದು ಹೇಳಿದರು. 3ನೇ ಬಾರಿ ಹೃದಯ ಶಸ್ತ್ರಚಿಕಿತ್ಸೆಗೊಳಗಾಗ್ತಿದ್ದೇನೆ. ಇದೇ ತಿಂಗಳ 21ರಂದು ಶಸ್ತ್ರಚಿಕಿತ್ಸೆ ನಡೆಯಲಿದೆ. ಇದಕ್ಕಾಗಿ 19ರಂದು ತೇಳಿ 25ರಂದು ವಾಪಸ್ ಆಗ್ತೇನೆ. ಈ ಜೀವ ಅಷ್ಟು ಸುಲಭವಾಗಿ ಮಣ್ಣಿಗೆ ಹೋಗಲ್ಲ. ಬದುಕಿ ಬರ್ತೇನೆ. ಜಿಲ್ಲೆಯ ಜನತೆ ಆತಂಕ ಪಡಬೇಡಿ. ನನಗೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 84 ವರ್ಷ ಆಯಸ್ಸು. ಮಣ್ಣಿಗೆ ಹೋಗುವ ಮುಂಚೆ ರೈತರ ಪಕ್ಷವನ್ನು ಶ್ರಮವಹಿಸಿ ಸಂಘಟಿಸುತ್ತೇನೆ ಎಂದು ಹೇಳಿದರು. ಪ್ರತಿಪಕ್ಷ ಕಾಂಗ್ರೆಸ್ ಆಸೆಯಂತೆ ನಾಟಿ ಸ್ಟೈಲಲ್ಲೇ ಚುನಾವಣೆ ಮಾಡೋಣ. ಪಕ್ಷದ ಹಿರಿಯ ನಾಯಕರು ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಮಹತ್ವದ ತೀರ್ಮಾನ ಮಾಡಲಿದ್ದಾರೆ. ನಿಮ್ಮ ಭಾವನೆಗೆ ನಿರಾಸೆ ಮಾಡಲ್ಲ ಎಂದಷ್ಟೇ ಹೇಳಿದರು. ಇವತ್ತು ಇರ್ತಕ್ಕಂಥ ತಪ್ಪುಗಳನ್ನು ಸರಿಪಡಿಸಬೇಕು ಅಂತಲೇ ನಾನೇ ಖುದ್ದು ಆಸನಕ್ಕೆ ಹೋದಂಥದ್ದು. ಅಲ್ಲಿ ಸ್ವಲ್ಪ ಬೇರೆ ಬೇರೆ ರೀತಿಯ ಒಂದು ವಾತಾವರಣಗಳಿರೋದಷ್ಟೇ ಅಲ್ಲ, ಅಲ್ಲಿಯ ಒಂದು ಚುನಾವಣೆಯ ಹಿನ್ನೆಲೆ ಈ ಬಾರಿ ಜನತಾದಳಕ್ಕೆ ಸ್ವಲ್ಪ ಸಮಸ್ಯೆಗಳಿದೆ ಅಂತಕ್ಕಂಥದ್ದು ಅಪಪ್ರಚಾರಗಳು ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ಆ ಒಂದು ಅಪಪ್ರಚಾರಕ್ಕೆ ಒಂದು ಅಂತಿಮ ಇತಿಶ್ರೀ ಆಡಿ ಅಲ್ಲಿಯ ನಮ್ಮ ಕಾರ್ಯಕರ್ತರು ಪುನಃ ಒಂದು ಕ್ಷೇತ್ರವನ್ನು ಉಳಿಸ್ಕೊಳ್ಳಿಕ್ಕೆ ಅವರ ಸಹಕಾರ ಕೋರಲಿಕ್ಕೆ ನಾನೇನು ಹೋಗಿದ್ದೆ. ಬಹುಶಃ ಸಭೆಯ ತೀರ್ಮಾನದ ನಂತರ ನನ್ನ ಹಲವಾರು ಭಾವನೆಗಳನ್ನು ಅವರ ಮುಂದೆ ಏನು ವ್ಯಕ್ತಪಡಿಸಿದ್ದೇನೆ. ಹೊಟ್ಟೆಪಾಡಿಗೋಸ್ಕರವಾಗಿ ಇವತ್ತು BJP ಜೊತೆ ಕೈ ಜೋಡಿಸಿದ್ದಾರೆ. ದೇವೇಗೌಡರ ಕುಟುಂಬ ಹೊಟ್ಟೆಪಾಡಿಗೋಸ್ಕರ ನಾವಿವಾಗ BJP ಅವ್ರ ಜೊತೆ ಕೈ ಜೋಡಿಸ್ತಾ ಇದ್ದೇವೆ ಅಂತಕ್ಕಂಥ ಪದ ಬಳಕೆ ಮಾಡಿದ್ದಾರೆ. ಪಾಪ ಅವರು ಭಾಳ ಕಷ್ಟಪಟ್ಟು ಬಂದಿರತಕ್ಕಂಥವ್ರು. ಯಾರ ಮುಂದೆ ಅವರು ಹಿಂದೆ 20-30 ವರ್ಷಗಳ ಹಿಂದೆ ಹೊಟ್ಟೆಪಾಡಿ ಕೈ ಇಟ್ಕೊಂಡು ಹೋಗಿರಲಿಲ್ಲ. ಹುಟ್ಟದಾಗಲೇ ಅವ್ರು ಭಾಳ ಬಹುಶಃ ಇಲ್ಲೆಲ್ಲೋ ಭಾಳ ದೊಡ್ಡ ಮಹಾರಾಜರ ವಂಶದವ್ರು ಬಂದವರು ಅಂತ ಕಾಣಿಸ್ತದೆ. ಅವ್ರು ಯಾವ ರೀತಿ ಬಂದಿದ್ದಾರೆ, ಯಾವ ರೀತಿ ಬೆಳೆದ್ರು ಅಂತಕ್ಕಂಥದ್ದು ಬಹುಶಃ ನಾಗಮಂಗಲದಲ್ಲಿ ಬಂದಿರತಕ್ಕಂಥ ಹಲವಾರು ಪ್ರಮುಖರಿಗೆ ನನಗಿಂತ ಹೆಚ್ಚಾಗಿ ನಿಮ್ಮಲ್ಲಿ ಮಾಹಿತಿ. ಇದಕ್ಕೂ ಮುನ್ನ ಮಾತನಾಡಿದ ಪಕ್ಷದ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ, ಶಾಸಕ ಸಂಸದ ಆಗುವುದು ಬಿಡುವುದು ಹಣೆ ಬರಹದಲ್ಲಿ, ಭಗವಂತ ಬರಹದ ದಿನದಂದೇ ಆಗ್ತೇನೆ. ಯೋಗ ಮತ್ತು ಯೋಗ್ಯತೆ ಹಣೆ ಬರಹದಲ್ಲಿ ಬರೆದಿರುವಂತೆ ದಕ್ಕಲಿದೆ. ಪಕ್ಷವನ್ನು ಸಂಘಟಿಸಲು ರಾಜ್ಯ ಪ್ರವೇಶ ಮಾಡಬೇಕಾಗಿದೆ. ಅದೇ ರೀತಿ ಪಕ್ಷಕ್ಕೆ ದೊರೆತಿರುವ ಕ್ಷೇತ್ರದಲ್ಲಿ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸುವ ಹೊಣೆಯನ್ನು ನಾನು ಹೊರ್ತಿದ್ದೇನೆ. ಹಾಗಾಗಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುವುದಿಲ್ಲ ಎಂದು ಹೇಳಿದರು. ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದನ್ನ, ಕುಮಾರಣ್ಣ ಅವ್ರ ಮೇಲೆ ಈಗಾಗಲೇ ಸಾಕಷ್ಟು ಒತ್ತಡಗಳಿದೆ. ಹಲವಾರು ಸಂದರ್ಭದಲ್ಲಿ ಪಕ್ಷದ ವರಿಷ್ಠರ ಮನೆಯಲ್ಲೂ ಚರ್ಚೆಯನ್ನು ಮಾಡಿದ್ದಾರೆ. ಕುಮಾರಣ್ಣನ ಜೊತೆನೂ ನಮ್ಮ ತೋಟದ ಮನೆಯಲ್ಲಿ ಸುದೀರ್ಘವಾಗಿ ಎಲ್ಲರೂ ಅವರವರ ಅಭಿಪ್ರಾಯಗಳನ್ನ ತಿಳಿಸಿದ್ದಾರೆ. ಇವತ್ತು ಕುಮಾರಣ್ಣ ಅವರು ಕೇಂದ್ರಕ್ಕೆ ಹೋಗಬೇಕಾ ಅಥವಾ ರಾಜ್ಯದಲ್ಲೇ ಉಳ್ಕೊಳ್ಬೇಕಾ ಅಂತಕ್ಕಂಥ ಒಂದು ಯಕ್ಷ ಪ್ರಶ್ನೆ ಬಹುತೇಕರಲ್ಲಿ ಕಾಡ್ತಾ ಇದೆ. ಹಾಗಾಗಿ ಬಹುಶಃ ಇದೆಲ್ಲದಕ್ಕೂ ತೆರೆ ಎಳಿತಕ್ಕಂಥ ಸಮಯ ದೂರ ಇಲ್ಲ. ನಾನು ಒಂದಣ್ಣ, ಇವತ್ತು ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ಸಮರ್ಥವಾಗಿ ಇವತ್ತು ನಾಯಕರುಗಳನ್ನ ತಾವೆಲ್ಲರೂ ಹುಟ್ಟಾಕಿದ್ದೀರಿ. ಬಹಳ ಜನ ನಾಯಕರುಗಳು ಅವರವರದೇ ಆದಂಥ ರೀತಿಯಲ್ಲಿ ಒಂದು ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಈ ಸಂದರ್ಭದಲ್ಲಿ ನೂರಾರು ಜೆಡಿಎಸ್ ಮುಖಂಡರು, ಕಾರ್ಯಕರ್ತರು ಹಾಜರಿದ್ದರು.